ಬೆಳಗ್ಗೆನೇ ಸಿ ಎನ್ ಜಿ ಹಾಕ್ಸ್ಕೊಂಡು, ನಾನು ಯಾವಾಗ ಹಾಕ್ಸೋದೆ ಬೊಮ್ಮಸಂದ್ರದಲ್ಲಿ, ಅಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಫಸ್ಟ್ನೇ ಡ್ಯೂಟಿ ಎತ್ಕೊಂಡೆ ವಸಂತ ನಗರ ಡ್ರಾಪ್ ಮಾಡಿ ಅಲ್ಲಿಂದ ಏರ್ಪೋರ್ಟಿಗೆ ಕೊಟ್ಟ. ಬಂದು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದೆ. ನಮ್ಮ ಹುಡುಗ ಬೆಳಗ್ಗೆ ನನಗಿಂತ ಮುಂಚೆ 6 ಗಂಟೆಗೆ ಏರ್ಪೋರ್ಟಿಗೆ ಬಂದವನು. ಅವ್ನಿಗೆ ಡ್ಯೂಟಿ ಕೊಟ್ಟಿಲ್ಲ, ವೆಯ್ಟ್ ಮಾಡ್ತಾವನೆ, ಇನ್ನು ನಮಗೂ ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಪುಣ್ಯ ಬ್ಯಾಗ್ ಡ್ಯೂಟಿ ಕೊಟ್ಟಾಗ ಎತ್ಕೊಂಡು ಮಾಡಬೇಕು. ಅವನು ಅಷ್ಟು ಕೊಡ್ತಾನೆ ಇಷ್ಟು ಕೊಡ್ತಾನೆ ಅಂದ್ಕೊಂಡಿದ್ರೆ ಅಲ್ಲೇ ಕಾಯ್ಕೊಂಡಿರ್ಬೇಕಾಗುತ್ತೆ 2-3 ಅವರ್ ಅಂತಂದು ಡ್ಯೂಟಿ ಎತ್ಕೊಂಡು ನಾವು ಹೊರಟ್ವಿ ಪಿಕಪ್ ಪಾಯಿಂಟ್ಗೆ, ಟರ್ಮಿನಲ್ 2 ಕಡೆ. ಅಲ್ಲಿ ಗಾಡಿಗಳಿಲ್ಲ ಅಂತ ನೋಡಿದ್ರೆ ಒಳಗಡೆ ಬೇಜಾನ್ ಗಾಡಿಗಳು ತುಂಬ್ಕೊಂಡ್ಬಿಟ್ಟಿದ್ವು. ಇನ್ನು ವೆಯ್ಟ್ ಮಾಡಿ ಅವ್ರನ್ನ ಹತ್ತಿಸ್ಕೊಂಡು ನಾವು ಹೊರಟ್ವಿ ಮಾರ್ತಳ್ಳಿ ಕಡೆ. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಆಲ್ರೆಡಿ ಇನ್ನೊಂದು ಡ್ಯೂಟಿ ಕೊಟ್ಟಿದ್ದ ಯಲಹಂಕಗೆ, ಅವ್ರನ್ನ ಹತ್ತಿಸ್ಕೊಂಡು ಯಲಹಂಕಗೆ ಡ್ರಾಪ್ ಮಾಡಿ ಯಲಹಂಕದಿಂದ ಮತ್ತೆ ಸದಹಳ್ಳಿ ಕಡೆ ಕೊಟ್ಟಿದ್ರು. ಏರ್ಪೋರ್ಟ್ ಬ್ಯಾಕ್ ರೋಡು ಸಿಗ್ನಲ್ ಹತ್ರ. ಹೊಟ್ಟೆ ಬೇರೆ ಹಸಿತಾ ಇತ್ತು, ಅದಕ್ಕೆ ಫಸ್ಟು ಊಟ ಮಾಡಿಬಿಡೋಣ ಅಂತ ಊಟ ಮಾಡಿಕೊಂಡು ಅಲ್ಲಿಂದ ಊಟ ಮುಗಿಸ್ಕೊಂಡು ಮನೆಯಿಂದನೇ ಎತ್ಕೊಬಂದಿದ್ದೆ. ಊಟ ಮುಗಿಸ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಸದಹಳ್ಳಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಕೊಟ್ಟ ವೈಟ್ ಫೀಲ್ಡು ಉಡಿ 770 ರೂಪಾಯಿದು 33 ಕಿಲೋಮೀಟ್ರಿಗೆ. ಪರವಾಗಿಲ್ಲ ನಡಿ ಅಂತಂದು ಅವ್ರನ್ನ ಎತ್ಕೊಬಂದು ಅವ್ರನ್ನ ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಇಂದಿರಾನಗರಿಂದ ನಾವು ಹೊರಟ್ವಿ ಮನೆ ಕಡೆ ಡ್ರಾಪ್ ಮಾಡಿಬಿಟ್ಟು. ಇವತ್ತಿನ ಅರ್ನಿಂಗ್ಸ್ ಬಂದು ನೋಡ್ತಿರ್ಬೋದು. ನಾನು ಡ್ಯೂಟಿಗಳು ಆಗ್ತಾವೋ ಇಲ್ಲ ಅನ್ಕೊಂಡೆ. 7 ಟ್ರಿಪ್ ಆಗೈತೆ, 3200 ರೂಪಾಯಿ. ನಾನು ಬಂದಿದ್ದೆ ಬೆಳಗ್ಗೆ 7 ಗಂಟೆಗೆ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ, 3:40 ಆಗೈತೆ. ಮತ್ತೆ ನಾಳೆ ಸಿಗೋಣ.